ನಮಸ್ಕಾರ ಸ್ವಾಗತ ನಿಮಗೆ ಜವಾರಿ ಕ್ರಿಯೇಟರ್ ಗಾಡಿ ಯೂಟ್ಯೂಬ್ ಚಾನಲ್ನಲ್ಲಿ ಮುಂಜಾನೆ ವಿಡಿಯೋ ಮಾಡಿದ್ದಕ್ಕೆ ಎಲ್ಲರೂ ನೋಡಾಕ್ತೀರಾ. ಅದರದ್ದು ಹೊಸ ಅಪ್ಡೇಟ್ ಏನು ಯೂಟ್ಯೂಬ್ದ ಬಂದಿತ್ತಲ್ಲ ಅದು ಎಲ್ಲರಿಗೂ ತಿಳಿದಿರಬೇಕು. ಇಂದಿನ ನಾಳೆ ಇನ್ನೊಂದು ವಾರ ಒಳಗೆ ಅದು ಅಪ್ಡೇಟ್ ಬರ್ತೈತಿ. ಎಲ್ಲರೂ ಖುಷಿಯಾಗಿರ್ರಿ. ಬಹಳಷ್ಟು ಹೊಸ ಹೊಸ ಅಪ್ಡೇಟ್ಗಳು ಬರ್ತಿರ್ತಾವ. ಅದು ನಮ್ಮ ಜವಾರಿ ಕ್ರಿಯೇಟರ್ ಗಾಡಿ ಯೂಟ್ಯೂಬ್ ಚಾನಲ್ ನಿಮಗೋಸ್ಕರ ಫಸ್ಟ್ ಆಫ್ ಆಲ್ ನಿಮಗೆ ತಿಳಿಯಲಿ ಅಂತ ಎಲ್ಲ ಅಪ್ಡೇಟ್ಗಳನ್ನು ನಾನು ತಿಳಿಸ್ತೀನಿ ಈ ಚಾನಲ್ ಮುಖಾಂತರ. ಅದಕ್ಕಾಗಿ ಈ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಮಾಡ್ಕೊಂಡು ಇಟ್ಕೋಬೇಕು. ಮತ್ತು ಭಾಳಷ್ಟು ಮಂದಿ ಮತ್ತು ಕಮೆಂಟ್ಗಳು ಭಾಳ ಮಾಡ್ಯಾರ. ಆ ಎಲ್ಲ ಕಮೆಂಟ್ಗಳಿಗೆ ಉತ್ತರ ಕೊಡುವ ಪ್ರಯತ್ನ ಮಾಡ್ತೀನಿ. ಯಾರ್ದಾದ್ರೂ ಕಮೆಂಟ್ ಮಿಸ್ ಆದರೂ ಕೂಡ ದಯವಿಟ್ಟು ಕ್ಷಮಿಸಬೇಕು. ಮತ್ತು ಬಹಳಷ್ಟು 50-100 ಕಮೆಂಟ್ ಇರ್ತಾವೆ. ಅದರೊಳಗೆ ಸೆಲೆಕ್ಟೆಡ್ ಕಮೆಂಟ್ಗಳು ನಾನು ಇಲ್ಲಿ ಓದಿ ಅದರ ಸೊಲ್ಯೂಷನ್ ಕೊಡುವಂಥ ಪ್ರಯತ್ನ ಇಲ್ಲಿ ಮಾಡ್ತಾ ಇದ್ದೀನಿ. ಸೊ ನಿಮ್ದು ಕಮೆಂಟ್ ಮತ್ತೊಮ್ಮೆ ಬರ್ಲಿಕ್ಕಂದ್ರೂ ಕೂಡ ದಯವಿಟ್ಟು ಕ್ಷಮಿಸಬೇಕು. ವಿಡಿಯೋ ನೋಡ್ತಾ ಇರಿ, ಇಂದಿನ ನಾಳೆ ಬರ್ತೈತಿ. ನಾವು ಫಸ್ಟ್ಲಿಂದ ನೋಡ್ಕೊಂಡು ಹೋಗ್ತೀವಿ. ಕೆಳಗಿಂದ ನೋಡಿದರೆ ಎಲ್ಲಿಂದ ತೊಗೊಂಡಿನಿ ಅಂತ ಕಮೆಂಟ್ ಅದು ತಿಳಿಯಂಗಿಲ್ಲ, ಅದ ಮ್ಯಾಗಿಂದ ಬರಬೇಕಾಗ್ತೈತಿ. ಸೊ ಭಾಳ ಕಮೆಂಟ್ ತೊಗೊಂಡು ಎಲ್ಲ ಅದೇ ವಿಷಯ ರಿಪೀಟ್ ರಿವ್ಯೂಸ್ ಕಂಟೆಂಟ್ ಬರ್ತೈತಿ. ಮ್ಯೂಸಿಕ್ ತಗೋಬೇಡ್ರಿ ಅಂತ ಎಷ್ಟು ಹೇಳಿದ್ರು ಕೂಡ ಮತ್ತೆ ಅದೇ ಕಮೆಂಟ್ ಮಾಡ್ತಾರೆ. 3-4 ದಿನ ಅದು ಕಂಟಿನ್ಯೂ ವಿಡಿಯೋ ಮಾಡ್ಲಾಕತ್ತೀನಿ. ಅದು ವಿಡಿಯೋ ನೋಡಂಗಿಲ್ಲ. ಪೂರ ವಿಡಿಯೋ ನೋಡಿದ್ರೆ ನಿಮ್ಗೆ ಗೊತ್ತಾಕೈತಿ ಏನೇನು ಪ್ರಾಬ್ಲಮ್ ನಡೆದೈತಿ ಅಂತ ನಿಮ್ಗೆ ಗೊತ್ತಾಕೈತಿ. ಮತ್ತು ಅರ್ಧಂಬರ್ಧ ವಿಡಿಯೋ ನೋಡ್ತಾರೆ, ತೆಳಗೆ ಬಂದು ಹೇಳ್ತಾರ ಸರ್ ರಿವ್ಯೂಸ್ ಕಂಟೆಂಟ್ ಬರ್ಲಾಕತ್ತೈತಿ ಅಂತ. ರಿವ್ಯೂಸ್ ಕಂಟೆಂಟ್ ಎದಕ್ಕೆ ಬರ್ತೈತಿ ಅಂತ ಹೇಳ್ತೀನಿ ಮುಂದೆ, ತಗೋರಿ. ಮತ್ತೊಮ್ಮೆ ಹೇಳ್ತೀನಿ, ಅದೇ ಪದೇ ಅದೇ ರಿಪೀಟ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಯಾವುದೇ ವಿಡಿಯೋ ಹಾಕಿರ್ತೀನಲ್ಲ ಅದು ಫುಲ್ ವಾಚ್ ಮಾಡ್ರಿ. ನಿಮ್ದು ಪ್ರಶ್ನೆಗೆ ಉತ್ತರ, ನಿಮ್ಗೆ ಸೊಲ್ಯೂಷನ್ ಆ ಎಲ್ಲ ವಿಡಿಯೋದಲ್ಲಿ ಸಿಗ್ತೈತಿ. ಸೊ ಹೋಗೋಣ. ಈಗ ಮುಂದೆ ಯಾವ್ದು ಕಮೆಂಟ್ ಇದೆ ಫಸ್ಟ್ ತಗೊಳ್ಳೋಣ. ಸರ್ ನಮಸ್ತೆ, ನಿಮ್ಮ ವಿಡಿಯೋಗಳನ್ನು ತುಂಬ ನೋಡ್ತೇನೆ. ತುಂಬ ಚೆನ್ನಾಗಿ ಹೇಳ್ತೀರಾ, ಅರ್ಥಪೂರ್ಣವಾಗಿ ಹೇಳ್ತೀರಾ. ನನ್ನ ಚಾನಲ್ನಲ್ಲಿ ನಾನು ಬರೀ ರೀಲ್ಸ್ಗಳನ್ನು ಮಾತ್ರ ಅಪ್ಲೋಡ್ ಮಾಡ್ತಿದ್ದೇನೆ. ಚಾನಲ್ ಮಾನಿಟೈಸ್ ಆಗಲು ವಾಚ್ ಅವರ್ಸ್ ಕೌಂಟ್ ಆಗುತ್ತಾ ಹೇಳಿ ಸರ್ ಅಂತ ಸಚಿ ಮಾಲ್ತೇಶ್ ಅವರು ಈ ಕಮೆಂಟ್ ಅನ್ನು ಇಲ್ಲಿ ಬರೆದಿದ್ದಾರೆ. ಮತ್ತು ಹೇಳ್ತೀನಿ, ರೀಲ್ಸ್ ಮಾಡಿದರೂ ಕೂಡ ಅದರದ್ದು ವಾಚ್ ಟೈಮ್ ಕಂಪ್ಲೀಟ್ ಕೌಂಟ್ ಆಗೋದಿಲ್ಲ. 3 ತಿಂಗಳ ಒಳಗೆ 1,000 ಸಬ್ಸ್ಕ್ರೈಬರ್ ಆಗಬೇಕು ಮತ್ತು 10 ಮಿಲಿಯನ್ ವ್ಯೂಸ್ ಆಗಬೇಕು ಶಾರ್ಟ್ ವಿಡಿಯೋಗೆ. ಆವಾಗ ನಿಮ್ಮ ಚಾನಲ್ ನೀವು ಮಾನಿಟೈಸ್ ಮಾಡ್ಕೋಬೋದು. ಹಾಫ್ ಮಾನಿಟೈಸೇಷನ್ ಅಂದರೆ ಬರೀ ಸೂಪರ್ ಚಾಟ್, ಸೂಪರ್ ಥ್ಯಾಂಕ್ಸ್ ಮತ್ತು ಮೆಂಬರ್ಶಿಪ್ದು ಆಪ್ಷನ್ ಸಿಗ್ತೈತಿ. 500 ಸಬ್ಸ್ಕ್ರೈಬರ್ ಮತ್ತು 3 ಮಿಲಿಯನ್ ಸಬ್ಸ್ಕ್ರೈಬರ್ ಅಂದರೆ 30 ಲಕ್ಷ ವ್ಯೂಸ್ ಬೇಕು ಮತ್ತು 500 ಸಬ್ಸ್ಕ್ರೈಬ್ ಬೇಕು. ಹಾಫ್ ಮಾನಿಟೈಸೇಷನ್ ಆಕೈತಿ. ಫುಲ್ ಮಾನಿಟೈಸೇಷನ್ ಬೇಕಾದರೆ 1,000 ಸಬ್ಸ್ಕ್ರೈಬರ್ ಮತ್ತು 10 ಮಿಲಿಯನ್ ವ್ಯೂಸ್ ಅಂದರೆ 1 ಕೋಟಿ ವ್ಯೂಸ್ ಬೇಕು. ಆವಾಗ ನಿಮ್ಮ ಚಾನಲ್ ಶಾರ್ಟ್ ವತಿಯಿಂದ ಮಾನಿಟೈಸ್ ಆಕೈತಿ. ಶಾರ್ಟ್ನ್ಯಾಗ ವಾಚ್ ಟೈಮ್ ಕೌಂಟ್ ಆಗೋದಿಲ್ಲ. ಓಕೆ, ಪಟಾಪಟ ತೊಗೊಳ್ಳೋನು, ಜಾಸ್ತಿ ಟೈಮ್ ವ್ಯರ್ಥ ಮಾಡೋದು ಬೇಡ. ಇವತ್ತು ಭೂಮಿ ಮಿತ್ರ, ನನ್ನ ಚಾನಲ್ ಮಾನಿಟೈಸ್ ಆನ್ ಆಗಿಲ್ಲ ಯಾಕೆ? ಸಬ್ಸ್ಕ್ರೈಬರ್ 3,500, ವಾಚ್ ಟೈಮ್ 7,500 ಆಗಿದೆ. ಮಾನಿಟೈಸೇಷನ್ ಆನ್ ಆಗಿಲ್ಲ. 3,500 ಅವರಿಗೆ ಸಬ್ಸ್ಕ್ರೈಬ್ ಆಗಿದೆ. 7,500 ಆಗಿದೆ. ಮಾನಿಟೈಸೇಷನ್ ಆನ್ ಯಾಕೆ ಆಗುವತ್ತು? ವ್ಯೂಸ್ ಕಂಟೆಂಟ್ ಬಂದಿದೆ ಯಾಕೆ ಹೇಳಿ ಸರ್? ರಿವ್ಯೂಸ್ ಕಂಟೆಂಟ್ ಬಂದಿದ್ದಾರೆ ನಿಮ್ಮ ಚಾನಲ್ಗೆ ಹೋಗಿ ನೀವೇ ನೋಡ್ಕೊರಿ. ನೀವು ಮತ್ತೊಬ್ರದ್ದು ವಿಡಿಯೋ ತೊಗೊಂಡು ಹಾಡ, ಮ್ಯೂಸಿಕ್, ಇಮೇಜ್, ವಿಡಿಯೋ ತೊಗೊಂಡು ನೀವು ಹಾಕಿರೇನೋ, ಒಂದೇ ಮ್ಯೂಸಿಕ್ ಪದೇ ಯೂಸ್ ಮಾಡಿರೇನೋ, ಒಂದೇ ಇಮೇಜ್ 10 ಸಲ ಯೂಸ್ ಮಾಡಿರೇನು ನೋಡ್ರಿ. ಮತ್ತೊಬ್ಬರ ಚಾನಲ್ನಾಗ ಇದ್ದಂಥ ವಿಡಿಯೋ ನೀವು ತೊಗೊಂಡು ಹಾಕಿರೇನು ನೋಡ್ರಿ. ಅಂಥ ವಿಡಿಯೋಗಳು ಇದ್ದರೆ ಡಿಲೀಟ್ ಮಾಡಿರಿ. ಡಿಲೀಟ್ ಮಾಡ್ಕೊಂಡು ನಿಮ್ಮ ಸ್ವಂತ ಕಂಟೆಂಟ್ ಹಾಕಿರಿ. ಸ್ವಂತ ಕಂಟೆಂಟ್ ಹಾಕಿದ್ರೆ ರೀಯೂಸ್ ಕಂಟೆಂಟ್ ಬರೋಂಗಿಲ್ಲ, ನಿಮಗೆ ಮಾನಿಟೈಸ್ ಚಾನಲ್ ಆಕೈತಿ. ನಿಮ್ಮ ಕ್ವಶನ್ಗೆ ಆನ್ಸರ್ ಸಿಕ್ಕಿರಬೇಕು. ಸರ್ ನನ್ನ ಚಾನಲ್ ಕೂಡ ನೋಡ್ರಿ ಅಂತ ಇವ್ರು ಹೇಳಿದ್ದಾರೆ. ಇವ್ರ ಚಾನಲ್ ನೋಡೋಣ. ಮನಸ್ಸು ಮನೋರಂಜನ ಇವ್ರದ್ದು ಏನಿದೆ, ಇವ್ರ ಚಾನಲ್ ಹೆಸರು ಇಲ್ಲಿ ಒಳಗಡೆ ಹೋಗೋದು. ಯಾಕಂದ್ರೆ ಇಲ್ಲಿ ಇವರು ಏನು ಹ್ಯಾಂಡಲ್ ಒಳಗೆ ಏನರೇ ಮಾಡಿರ್ತಾರೆ, ಮನಸ್ಸು ಮನೋರಂಜನ ಬ್ಲಾಗ್ ಅಂತ ಇವ್ರ ಚಾನಲ್ ಇದೆ. ಇವ್ರ ಚಾನಲ್ಗೆ ನಾವು ಕ್ಲಿಕ್ ಮಾಡಿ ನೋಡ್ತಾ ಇದ್ದೀವಿ. ಇಲ್ಲಿ ಕ್ಲಿಕ್ ಮಾಡೋಣ. ಮ್ಯೂಸಿಕ್ ಹಾಕ್ತಾ ಇದ್ದಾರೆ. ಮ್ಯೂಸಿಕ್ ಹಾಕಬೇಡ್ರಿ, ಆಡಿಯೋ ಇದೆ. ಓಕೆ, ನೋ ಪ್ರಾಬ್ಲಮ್. ಮ್ಯೂಸಿಕನ್ನು ಯೂಸ್ ಮಾಡಬೇಡ್ರಿ, ಹಾಡನ್ನು ಯೂಸ್ ಮಾಡಬೇಡ್ರಿ. ಯೂಟ್ಯೂಬ್ ಕ್ರಿಯೇಟರ್ ಆಗಬೇಕಾದ್ರೆ ಸ್ವಂತ ಕಂಟೆಂಟನ್ನು ಕ್ರಿಯೇಟ್ ಮಾಡಿರಿ. ಮತ್ತು ಬ್ಲಾಗ್ ಓಕೆ. ಮ್ಯೂಸಿಕ್ ಬರಬಾರ್ದ್ರಿಪ್ಪ. ಮ್ಯೂಸಿಕ್ ಬಂದ್ರೆ ನಮ್ಗೆ ಮ್ಯೂಸಿಕ್ ಯಾಕೆ ಯೂಸ್ ಮಾಡ್ತೀರಿ? ತಮ್ಮ ಹಾಬಿಗೋಸ್ಕರ ಚಾನಲ್ ಮಾಡಿರಿ, ತಮ್ಮ ಹಾಬಿಗೋಸ್ಕರ ಇಟ್ಕೋರಿ. ಮಾನಿಟೈಸ್ ಮಾಡಿ ದುಡ್ಡು ಅರ್ನಿಂಗ್ ಮಾಡಬೇಕಾದ್ರೆ ನೀವು ಮಾತಾಡ್ರಿ, ಏನರೇ ಮಾಡಿರಿ, ಏನರೇ ಕ್ರಿಯೇಟಿವಿಟಿ ಮಾಡಿರಿ. ಯಾವುದೇ ಒಂದು ಶೂಟ್ ಮಾಡಿಕೆ ವಿಡಿಯೋ ತೊಗೊಂಡು ಅದರ ಹಿಂದೆ ಒಂದು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಹಾಕಿದ್ರೆ ಚಾನಲ್ ಮಾನಿಟೈಸ್ ಆಗೋದಿಲ್ಲ. ನಿಮ್ಮ ಚಾನಲ್ ಸುಧಾರಣೆ ಮಾಡ್ಕೋರಿ. ಈಗ ಹೇಳಾಗ್ತೀನಿ ನಿಮ್ಗೆ, ನಿಮ್ಮ ಚಾನಲ್ ನೀವು ಸುಧಾರಣೆ ಮಾಡ್ಕೋರಿ. AI ಸೂಪರ್ ಇಮೇಜ್ ಅಂತ ಒಂದು ಪೇಜ್ ಕ್ರಿಯೇಟ್ ಮಾಡಿದ್ದೀನಿ. ಬೋನಸ್ ಆಪ್ಷನ್ ಸಿಗುತ್ತಾ ಸರ್ ಅಂತ. AI ಸೂಪರ್ ಇಮೇಜನ್ನು ಕ್ರಿಯೇಟ್ ಮಾಡಿದರೆ ಒಂದು ಫೇಸ್ಬುಕ್ ಪೇಜ್ ಹೇಳ್ತಾ ಇದ್ದಾರೆ ಇವರು. ಫೇಸ್ಬುಕ್ ಪೇಜ್ನಲ್ಲಿ ಫೋಟೋ ಅಪ್ಲೋಡ್ ಮಾಡಿ ಕೂಡ ಬೋನಸ್ ಅರ್ನಿಂಗ್ಲಿಂದ ನೀವು ದುಡ್ಡು ಅರ್ನಿಂಗ್ ಮಾಡ್ಬೋದು. ಒಂದೊಂದು ಫೋಟೋದಿಂದ $100 ಕೂಡ ಈಗ ಅರ್ನಿಂಗ್ ಮಾಡ್ತಾ ಇದ್ದಾರೆ ಮಂದಿ. AI ದಿಂದ ಇಮೇಜ್ ಜನರೇಟ್ ಮಾಡ್ಬೋದು. ಆ ಇಮೇಜ್ ಜನರೇಟ್ ಮಾಡಿ ಪಿಕ್ಸಲ್ ಲ್ಯಾಬ್ ಅಥವಾ ಪಿಕ್ಸ್ ಆರ್ಟ್ ಅಪ್ಲಿಕೇಶನಲ್ಲಿ ತೊಗೊಂಡು ಬಂದು ಅದಕ್ಕೆ ಏನಾದರೂ ಒಂದು ಸ್ವಲ್ಪ ಕಲರ್ ಕರೆಕ್ಷನ್ ಮಾಡಿರಿ ಮತ್ತು ಏನಾದರೂ ಅದರ ಮೇಲೆ ಟೆಕ್ಸ್ಟ್ ಬರೀರಿ. ಟೆಕ್ಸ್ಟ್ ಅಂದರೆ ಶಬ್ದಗಳು ಏನರೇ ಬರೀರಿ ಮತ್ತು ಬರೆದ ಅದಕ್ಕೆ ಅಪ್ಲೋಡ್
ಅಪ್ಲೋಡ್ ಮಾಡಿ ಅಲ್ಲಿ ಫೇಸ್ಬುಕ್ದ ಒಂದು ಹೊಸ ಫೀಚರ್ ಬಂದಿತ್ತು. ಅಪ್ಲೋಡ್ ಮಾಡಿದ ತಕ್ಷಣ ಈ ಫೋಟೋ ಎ ಐದಿಂದ ಜನರೇಟ್ ಮಾಡಿರೋ ಅಥವಾ ನೀವೇ ಕ್ಯಾಪ್ಚರ್ ಮಾಡಿರೋ ಅಥವಾ ನೀವೇ ಕ್ರಿಯೇಟ್ ಮಾಡಿರೋ ಅಂತ ಕೇಳ್ತಾನವ. ಎ ಐ ಅಂತ ಅದು ಸೆಲೆಕ್ಟ್ ಮಾಡಬೇಕು. ಎ ಐ ಅಂತ ಸೆಲೆಕ್ಟ್ ಮಾಡಿ ಅಪ್ಲೋಡ್ ಮಾಡಿರಿ, ಏನೂ ಆಗೋದಿಲ್ಲ. ಅದರಲ್ಲಿಂದ ಕೂಡ ಬೋನಸ್ ಆಪ್ಷನ್ ನಿಮಗೆ ಸಿಗ್ತೈತಿ. ಯೋಗೇಶ್ ಕ್ರಿಶ್ಚಿಯನ್ ಅವರು ಹೇಳ್ತಾ ಇದ್ದಾರೆ, ಮೈ ಯೂಟ್ಯೂಬ್ ಚಾನಲ್ ಇಸ್ ರಿಯೂಸ್ ಕಂಟೆಂಟ್ ಪ್ರಾಬ್ಲಮ್, ಕಮ್ ಹೆಲ್ಪ್ ಮೀ ಅಂತಾರೆ. ಹೆಲ್ಪ್ ನಾನು ಏನೂ ಮಾಡೋಕ್ಕಾಗಲ್ಲ. ನಿಮ್ಮ ಚಾನಲ್ನಲ್ಲಿ ನೀವು ಹಾಕಿರೋಂಥ ವಿಡಿಯೋಸ್ಗಳನ್ನು ನೀವು ಮೊದಲು ಚೆಕ್ ಮಾಡಿರಿ. ಮತ್ತೊಬ್ಬರದ್ದು ಡಿಲೀಟ್ ಮಾಡಿದರೆ ಅದು ಡಿಲೀಟ್ ಮಾಡಿರಿ. ಮತ್ತೊಬ್ಬರದ್ದು ತೊಗೊಂಡು ನೀವು ಅಪ್ಲೋಡ್ ಮಾಡಿದ್ರೆ ಡಿಲೀಟ್ ಮಾಡಿರಿ. ಮ್ಯೂಸಿಕ್ ಪದೇ ಒಂದು ಮ್ಯೂಸಿಕ್ ಯೂಸ್ ಮಾಡಬೇಡ್ರಿ. ಆಗಾಳೆ ಹೇಳಿಲ್ಲ, ಎಲ್ಲರಿಗೂ ಒಂದೇ ಕ್ವಶನ್, ರೀಯೂಸ್ ಕಂಟೆಂಟ್ ಬಂದ್ರೆ ಆಗಾಳೆ ಹೇಳಿದ್ದೀನಿ, ಅದೇ ಥರ ಮಾಡಿರಿ. ಸ್ಮೈಲಿ ಎನಿಸು ಅಂತ ಒಂದು ಚಾನಲ್ ಇದೆ. ಅವರು ಹೇಳ್ತಾ ಇದ್ದಾರೆ, ಸರ್ ನಾನು ಒಂದು ಚಾನಲ್ ಒಂದು ಸಾರಿ ನೋಡ್ರಿ ಅಂತ ಹೇಳ್ತಾ ಇದ್ದಾರೆ. ದಿನ ಕಂಟೆಂಟ್ ಹೇಗೆ ತಗೊಳ್ಳೋದು ಅಂತ ಹೇಳ್ತಾರೆ. ನಿಮ್ಮ ಚಾನಲ್ದ ಕ್ಯಾಟಗರಿ ನಿಮಗೆ ಗೊತ್ತು. ನಿಮ್ಮ ಚಾನಲ್ನಲ್ಲಿ ದಿನ ಕಂಟೆಂಟ್ ಎಲ್ಲಿ ತೊಗೋಬೇಕಂತಂದ್ರೆ, ನೀವು ಯಾವ ಕ್ಯಾಟಗರಿ ಮೇಲೆ ಕೆಲಸ ಮಾಡಿರಲ್ಲ, ಯಾವ ಕ್ಯಾಟಗರಿ ಮೇಲೆ ಚಾನಲ್ ಓಪನ್ ಮಾಡಿರಿ, ಅದರ ಬಗ್ಗೆ ನೀವು ಸ್ಟಡಿ ಮಾಡಬೇಕು. ಗೂಗಲ್ ಆಗಲಿ, ಪುಸ್ತಕಗಳೇ ಆಗಲಿ, ಅಥವಾ ಬ್ಲಾಗ್ ಚಾನಲ್ ಇದ್ದರೆ ಅದು ಮಾಡಿರಿ. ನಾ ಇಲ್ಲಿ ಓಪನ್ ಮಾಡಿದ್ರೆ ಮತ್ತೆ ನನಗೆ ಪ್ರಾಬ್ಲಮ್ ಆಕೈತಿ. ಸ್ಮೈಲಿ ನಿಸು ಕರುನಾಡ ಈ ಚಾನಲ್ಗೆ ನಾವು ಭೇಟಿಯಾಗಿದ್ದೀವಿ. ಇಲ್ಲಿ ನೋಡ್ತಾ ಇದ್ದೀವಿ, ಇವರು ಎಲ್ಲಿ ದಿನ ಕಂಟೆಂಟ್ ತೊಗೋಬೇಕಂತ ಇವ್ರು ಕೇಳ್ತಾ ಇದ್ದಾರೆ. ಎಲ್ಲ ಮಿಕ್ಸ್ ಕಂಟೆಂಟ್ ಮಾಡಿ ನಿಮ್ಮ ಚಾನಲ್ ಒಂದು ಕ್ಯಾಟಗರಿ ಹಿಡ್ಕೊರಿ. ಒಂದು ಕ್ಯಾಟಗರಿ ಹಿಡ್ಕೊಂಡು ಒಂದು ಕ್ಯಾಟಗರಿ ಮೇಲೆ ಯಾವುದೇ ಕ್ಯಾಟಗರಿದ ಬಗ್ಗೆ ನೀವು ರಿಸರ್ಚ್ ಮಾಡಬೇಕಾದ್ರೆ ಗೂಗಲ್ ಇದೆ, ಗೂಗಲ್ನಲ್ಲಿ ಸರ್ಚ್ ಮಾಡಿರಿ. ಹೊಸ ಐಡಿಯಾಗಳು ಐಡಿಯಾಗಳು ಸಿಗ್ತಾವೆ ನಿಮಗೆ. ಒಂದು ಕ್ಯಾಟಗರಿ ಹಿಡ್ರಿ. ಈ ಕಡೆ ದೇವಸ್ಥಾನದ್ದು ಹಾಕ್ತೀರಿ, ಈ ಕಡೆ ಬ್ಲಾಗಿಂಗ್ನು ಮಾಡಾಕ್ತೀರಿ, ಈ ಕಡೆ ಮತ್ತು ನೀಲಿ ಬಣ್ಣದ ನೀರೇ ಪ್ರೇಟಿಯ ಮತ್ತು ಮೋಟಿವೇಶನ್ ಹಾಕ್ತಾ ಇದ್ದೀರಿ. ಇಲ್ಲಿ ಆರೋಗ್ಯದ ಬಗ್ಗೆ ಏನೇನು ಹಾಕ್ತಾ ಇದ್ದೀರಿ, ಮತ್ತು ಕೃಷಿ ಜೀವನದ ಬಗ್ಗೆ ಹಾಕ್ತಾ ಇದ್ದೀರಿ, ಮತ್ತು ಎಲ್ಲ ಇದು ದೇವಸ್ಥಾನದ ಬಗ್ಗೆ ಹಾಕ್ಲಾತ್ತೀರಿ. ಒಂದು ಕ್ಯಾಟಗರಿ ಹಿಡ್ಕೊಂಡು ನೀವು ಕೆಲಸ ಮಾಡಿರಿ. ಒಂದು ಕ್ಯಾಟಗರಿ ಮೇಲೆ ಕೆಲಸ ಮಾಡ್ಕೊಂಡ್ರೆ ಒಂದು ಕ್ಯಾಟಗರಿಯ ಯಾವುದೇ ಕ್ಯಾಟಗರಿ ಒಂದು ಹಿಡ್ರಿ. ಒಂದು ಹಿಡಿದ ಕೇಸಿಂದ ಅದ್ರ ಮೇಲೆ ಕೆಲಸ ಮಾಡಿರಿ. ಅದರಲ್ಲಿಂದ ನಿಮಗೆ ಗೂಗಲ್ನಲ್ಲಿ ಭಾಳಷ್ಟು ಟಾಪಿಕ್ ಸಿಗ್ತಾವೆ. ಅದು ಓದಿ ಸ್ಟಡಿ ಮಾಡಿ ನಿಮ್ಮ ಸ್ಟೈಲ್ನಾಗ ಹೇಳುವ ಪ್ರಯತ್ನ ಮಾಡಿರಿ. ರಂಜಿತ್ ಜೀತ್ ಕಮೆಂಟ್, ಹಾಯ್ ಸರ್, ಒಂದು ವಿಡಿಯೋನ 2 ಲ್ಯಾಂಗ್ವೇಜ್ನಲ್ಲಿ ಅಪ್ಲೋಡ್ ಮಾಡ್ಬೋದು ಅಂತ ಕೇಳ್ತಾ ಇದ್ದಾರೆ ಅವರು. ರಂಜಿತ್ ಜೀತ್ ಕಮೆಂಟ್ ಅವರು. ಅವರಿಗೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ, ಒಂದು ವಿಡಿಯೋಗೆ ನೀವು 2 ಲ್ಯಾಂಗ್ವೇಜ್ನಲ್ಲಿ ಅಥವಾ 3 ಲ್ಯಾಂಗ್ವೇಜ್ನಲ್ಲಿ ನೀವು ಅಪ್ಲೋಡ್ ಮಾಡ್ಬೋದು. ಆದರೆ ಎಡಿಟಿಂಗ್ ಒಳಗೆ ಒಂದು ಸ್ವಲ್ಪ ಚೇಂಜಿಂಗ್ ಮಾಡಿರಿ. 2 ಲ್ಯಾಂಗ್ವೇಜ್ ಅಂದರೆ ಬೇರೆ ಥರ ನೀವು ಹೇಳಬಹುದು. ಈ ಬೇರೆ ಒಂದು ಸ್ವಲ್ಪ ಸ್ಟೈಲ್ ಚೇಂಜ್ ಮಾಡಿರಿ. ಒಂದು ಸ್ವಲ್ಪ ವರ್ಡ್ಸ್ ಹಿಂದೆ ಹೇಳುವ ಶಬ್ದಕೋಶ ಒಂದು ಸ್ವಲ್ಪ ಚೇಂಜ್ ಆಗಬೇಕು. ಹೀಗೆ ಥರ ಮಾಡಿದ್ರೆ ಏನು ಪ್ರಾಬ್ಲಮ್ ಇಲ್ಲ. 2 ಲ್ಯಾಂಗ್ವೇಜ್ನಲ್ಲಿ ಬೇರೆ ಚಾನಲ್ ಮೇಲೆ ಮಾಡಬಹುದು ಅಥವಾ ಒಂದೇ ಚಾನಲ್ ಮ್ಯಾಗೂ ಕೂಡ ಮಾಡ್ಬೋದು. ಆದರೆ ವಿಡಿಯೋ ಏನಿರ್ತೈತಲ್ಲ, ಫೋಟೇಜ್ಗಳು ಒಂದು ಸ್ವಲ್ಪ ಚೇಂಜಿಂಗ್ ಮಾಡಿರಿ. ಸ್ನೇಹ ಲೋಕ ಅಂತ ಒಬ್ಬರು ಕಮೆಂಟ್ ಮಾಡ್ತಾರೆ, ಸರ್ ನಾನು ಮೋನಿಟೈಸೇಷನ್ ಆನ್ ಆಗಿದೆ, ಆ ಆ್ಯಡ್ಸ್ ಮಾತ್ರ ಒಂದೇ ಸಲ ಬರುತ್ತೆ ಮತ್ತೊಮ್ಮೆ ಬರೋದಿಲ್ಲ ಅಂತ. ನಿಮ್ಮ ವಿಡಿಯೋ ನೀವು ಮತ್ತೊಮ್ಮೆ ನೀವು ನೋಡ್ತಿದ್ರೆ ನಿಮ್ಮ ಚಾನಲ್ ಡಿಮೋನಿಟೈಸ್ ಆಕೈತಿ. ಮತ್ತು ನಿಮ್ಗೆ ಹಂಗೆ ಗೊತ್ತು ಒಂದೇ ಸಲ ಆ್ಯಡ್ ಬರ್ತೈತಿ ಅಂತ. ಕೆಲವೊಂದು ಸರ್ತಿ ಏನಾಕೈತಿ, 8 ನಿಮಿಷದಿಂದ ಮ್ಯಾಲಿಂದ ವಿಡಿಯೋ ಇದ್ದರೆ, ದೊಡ್ಡ ವಿಡಿಯೋ ಇದ್ದರೆ, 8 ನಿಮಿಷಕ್ಕಿಂತ ದೊಡ್ಡ ವಿಡಿಯೋ ಇದ್ದರೆ ನೀವು ಮಲ್ಟಿಪಲ್ ಆ್ಯಡ್ಸ್ ಅಲ್ಲಿ ಹಚ್ಚಬಹುದು. ಅದರಲ್ಲಿಂದ ಮಲ್ಟಿಪಲ್ ಆ್ಯಡ್ಸ್ ಬರ್ತಾವ. ನಿಮ್ಮ ವಿಡಿಯೋ ಪದೇ ಆ್ಯಡ್ಸ್ ಬರ್ಲಾಗತ್ತಾವ ಇಲ್ಲೋ ಅಂತ ನೋಡ್ಲಾಕ ನೀವು ಪದೇ ಕ್ಲಿಕ್ ಮಾಡಿದರೆ ಇನ್ವ್ಯಾಲಿಡ್ ಕ್ಲಿಕ್ ಆಕ್ಟಿವಿಟಿ ಆಗಿ ನಿಮ್ಮ ಚಾನಲ್ ಡಿಮೋನಿಟೈಸ್ ಆಕೈತಿ. ಆ್ಯಡ್ ಬರ್ತಾವ. ಫಸ್ಟಿಗೆ ಒಂದು ಆ್ಯಡ್ ಬರ್ತೈತಿ. 8 ನಿಮಿಷಕ್ಕಿಂತ 1 ಸೆಕೆಂಡ್ ಕಡಿಮೆ ಇದ್ರೂ ಕೂಡ ಒಂದೇ ಸಲ ಆ್ಯಡ್ ಬರ್ತೈತಿ. ಫಸ್ಟಿಗೆ ಲಾಸ್ಟಿಗೆ ಒಂದು ಸಲ ಬರ್ತೈತಿ. ಮತ್ತು 8 ನಿಮಿಷಕ್ಕಿಂತ ದೊಡ್ಡ ವಿಡಿಯೋ ಇತ್ತಲ್ಲ, ಅದು ಏನೈತಿ ನಡು ಎಲ್ಲಿ ಬೇಕಾದರೂ ಆ್ಯಡ್ಸ್ ಬರ್ತಾವ. ಅದು ಆಟೋಮೆಟಿಕ್ ಆಗಿ. ಇಲ್ಲಿಗಂದ್ರೆ ನೀವು ಕೂಡ ಹಚ್ಬೋದು. 1 ನಿಮಿಷಕ್ಕೊಂದು, 1.5 ನಿಮಿಷಕ್ಕೊಂದು, 2 ನಿಮಿಷಕ್ಕೊಂದು ನೀವು ಆ್ಯಡ್ಸ್ ಪ್ಲೇಸ್ಮೆಂಟ್ ಮಾಡ್ಬೋದು. ಆವಾಗ ಆ್ಯಡ್ ಬರ್ತಾವೆ, ಜಾಸ್ತಿ ಆ್ಯಡ್ ಬರ್ತಾವೆ. ಜೇಸಸ್ ಪವರ್ ಅವರು ಕಮೆಂಟ್ ಮಾಡಿದರೆ, ಸರ್ ನಾನು ಫೋಟೋಸ್ ಹಾಕಿ ವಿಡಿಯೋ ಭಾಳಷ್ಟು ಮಾಡಿಬಿಟ್ಟಿದ್ದೇನೆ, ಏನನ್ನೋ ಆಗಬಹುದು ಸರ್, ನನ್ನ ಚಾನಲ್ ಚೆಕ್ ಮಾಡಿ ಪ್ಲೀಸ್ ಅಂತ ಅವ್ರು ಹೇಳ್ತಾ ಇದ್ದಾರೆ. ಇವ್ರಿಗೆ ಕ್ಲಿಕ್ ಮಾಡ್ತೀನಿ. ಇವ್ರು ಕ್ಲಿಕ್ ಮಾಡಿಕೊಂಡು ಇವರು ಹೋಗೋಣ ಜೇಸಸ್ ಪವರ್ಗೆ, ಈ ಚಾನಲ್ಗೆ ಹೋಗೋಣ. ಈ ಚಾನಲ್ಗೆ ಹೋದರೆ ಫೋಟೋಸ್ಗಳನ್ನು ಹಾಕಿದ್ದಾರೆ ಇವರು. ವಿಡಿಯೋಸ್ನಲ್ಲಿ ಹೋದೆ, ಭಾಳಷ್ಟು ಅಂದರೆ 506 ವಿಡಿಯೋ ಹಾಕಿದ್ದಾರೆ. ಇವ್ರು ಏನು ಮಾಡ್ಯಾರ ಅಂತ ಅದು ನೋಡೋಣ. ನೋ ಪ್ರಾಬ್ಲಮ್, ನೀವು ಏನೂ ಆಗೋದಿಲ್ಲ. ಆದರೆ ಇದು ವಾಯ್ಸ್ ನಿಮ್ದು ಇದ್ದರೆ ನೋ ಪ್ರಾಬ್ಲಮ್. ಮತ್ತೊಬ್ರದ್ದು ವಾಯ್ಸ್ ಇದ್ದರೆ ಪ್ರಾಬ್ಲಮ್ ಆಕೈತಿ. ಓಕೆ, ಎಡಿಟಿಂಗ್ ನೀವೇ ಮಾಡಿರಿ ಅಂದ್ರೆ ನೋ ಪ್ರಾಬ್ಲಮ್, ಏನೂ ಆಗೋದಿಲ್ಲ. ಎ ಐದಿಂದ ಬೈಬಲನ್ನು ಓದಿ ಭಾಳ ಒಳ್ಳೆಯದಾಗಿ ಇವರು ಮಾರ್ಗದರ್ಶನವನ್ನು ಕೊಡ್ತಾ ಇದ್ದಾರೆ. ಈ ಚಾನಲ್ ಜೇಸಸ್ ಪವರ್ ಅಂತ. ಕಂಗ್ರ್ಯಾಚುಲೇಷನ್, ಒಳ್ಳೆ ವಿಡಿಯೋ ಮಾಡ್ತಾ ಇದ್ದಾರೆ. ಮಾಡಿರಿ, ಹಿಂಗೆ ಏನು ಪ್ರಾಬ್ಲಮ್ ಆಗೋದಿಲ್ಲ. ನಿಮ್ದು ವಾಯ್ಸ್ ಇರಬೇಕು. ಮತ್ತು ಫೋಟೋಸ್ ಒಂದೇ ವಿಡಿಯೋದಾಗ ಬೇರೆ ವಿಡಿಯೋದಾಗ ಒಂದೇ ಫೋಟೋಸ್ಗಳನ್ನು ಯೂಸ್ ಮಾಡಬೇಡ್ರಿ. ಬೇರೆ ಎ ಐ ಬಂದೈತಿ. ಈಗ ಎ ಐದಿಂದ ಭಾಳಷ್ಟು ನೀವು ಫೋಟೋ ಜನ್ರೇಟ್ ಮಾಡ್ಬೋದು. ಆ ಫೋಟೋ ಜನ್ರೇಟ್ ಮಾಡಿಕೊಂಡು ವಾಯ್ಸ್ ಓವರ್ ಮಾಡಿ ನಿಮ್ಮ ಚಾನಲ್ ನಡೆಸ್ರಿ, ಏನೂ ಆಗೋದಿಲ್ಲ. 500 ವಾಚ್ ಟೈಮ್ ಆಗಿದ್ದಿಲ್ಲ. ಇವ್ರ ಚಾನಲ್ ಕೂಡ ನೋಡೋಣ ಒಂದ್ಸಲ ಇನ್ನೊಮ್ಮೆ. ಭೂಮಿ ಮಿತ್ರ 193 ವಿಡಿಯೋ ಹಾಕಿದ್ದಾರೆ. 3,500 ವ್ಯೂಸ್ ಆಗಿದೆ. 7,000 ಸಬ್ಸ್ಕ್ರೈಬ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಇವರು ಏನು ಮಾಡ್ಯಾರ? ಹಾಂ,
ಇವರು ಇನ್ನೊಂದು ಮಾತು, ಈ ಸ್ಟೇಜ್ನಾಗ ಎಲ್ಲಾದರೂ ಪ್ರೋಗ್ರಾಮ್ ನಡೀತು, ಪ್ರವಚನ ನಡೀತು, ಹಾಡ ನಡೀತು, ಆರ್ಕೆಸ್ಟ್ರಾ ನಡೀತು, ಅಲ್ಲಿಂದ ವಿಡಿಯೋ ಶೂಟ್ ಮಾಡಿ, ಮೊಬೈಲ್ ನಿಮ್ದೈತಿ, ಕ್ಯಾಮ್ರಾ ನಿಮ್ದೈತಿ, ನೀವೇ ಶೂಟ್ ಮಾಡಿ ಅಲ್ಲಿಂದ ತಗೊಂಡು ಬಂದು ನಿಮ್ಮ ಚಾನಲ್ ಮೇಲೆ ಹಾಕಿದರೆ ರೀಯೂಸ್ ಕಂಟೆಂಟ್ ಬರ್ತೈತಿ, ರಿಪೀಟೆಡ್ ಕಂಟೆಂಟ್ ಬರ್ತೈತಿ. ಇನ್ನೊಂದು ಪಾಲಿಸಿ ಇದೆ, ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ಆ ಪಾಲಿಸಿ ಪ್ರಕಾರ ಮತ್ತೊಬ್ಬರದ ಸ್ಟೇಜ್ ಪ್ರೋಗ್ರಾಮ್ದ ನೀವು ವಿಡಿಯೋಗಳು ಹಾಕಿದರೆ ಅದು ಮೊನಿಟೈಸ್ ಆಗೋದಿಲ್ಲ. ಮತ್ತು ಯಾರ್ದೋ ಮದುವೆನಾಗ ಹೋಗಿ ನೀವು ಏನೈತಿಲ್ಲ ಶೂಟ್ ಮಾಡಿಕೊಂಡು ಅದ್ರ ಮೇಲೆ ನಿಮ್ದು ಆ್ಯಕ್ಟಿವಿಟಿ ವಾಯ್ಸ್ ಅದ್ರ ಮೇಲೆ ನೀವು ಕೊಟ್ಟಿರ್ಲಿಕ್ಕಂದ್ರೆ ಅದು ಮೊನಿಟೈಸ್ ಆಗೋದಿಲ್ಲ. ಈಗ ಯಾರದೇ ಮದುವೆಯಾಗ ನಮ್ಮ ಸಂಬಂಧಿಕರ ಮದುವೆಯಾಗ ಹೋಗ್ತೀವಿ, ಶೂಟ್ ಮಾಡೋದು ಒಂದು ಶೂಟ್ ಮಾಡೋದು, ಕ್ಯಾಮ್ರಾ ಮಾಡೋದು, ರೀಲ್ಸ್ ಶೂಟ್ ಮಾಡೋದು, ಶಾರ್ಟ್ ವಿಡಿಯೋ ಶೂಟ್ ಮಾಡೋದು, ಅದಕ್ಕೆ ಹಿಂದೆ ಬಂದು ಒಂದು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಹಾಕಿ ನೀವೇನು ಮಾಡ್ತೀರಿ, ಒಂದು ಸಿನಿಮಾದ ಹಾಡು ಹಾಕಿ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಹಾಕಿ ಅಪ್ಲೋಡ್ ಮಾಡಿಬಿಡ್ತೀರಿ. ಕ್ಯಾಮ್ರಾ ನಿಮ್ದೈತಿ, ಫೋನ್ ನಿಮ್ದೈತಿ, ನೀವೇ ಶೂಟ್ ಮಾಡಿರಿ, ಅದು ಫೋಟೇಜ್ ನಿಮ್ದು. ಆದ್ರೆ ಅದರೊಳಗೆ ಮ್ಯೂಸಿಕ್ ಏನೈತಲ್ಲ, ಆ ಮ್ಯೂಸಿಕ್ದ ವೇಟ್ ಜಾಸ್ತಿ ಆಕೈತಿ. ಅದರಲ್ಲಿಂದ ನಿಮ್ಮ ಚಾನಲ್ ರಿಪೀಟೆಡ್ ಕಂಟೆಂಟ್ ಅಥವಾ ರೀಲ್ಸ್ ಕಂಟೆಂಟ್ನಾಗ ಬರ್ತೈತಿ. ಇವತ್ತು ಮುಂಜಾನೆ ಇನ್ನೊಬ್ಬರು ಮಹಾನುಭಾವರು ನನಗೆ ಕಮೆಂಟ್ ಮಾಡಿದರು, ಸರ್ ನಾನು ಭಾಳಷ್ಟು ಮ್ಯೂಸಿಕ್ಗಳನ್ನು ಯೂಸ್ ಮಾಡಿ ನಾನು ಚಾನಲ್ ವಿಡಿಯೋಸ್ ಅಪ್ಲೋಡ್ ಮಾಡ್ತಾ ಇದ್ದೀನಿ, ನನಗೆ ಯಾವುದೂ ತೊಂದರೆ ಇಲ್ಲ ಅಂತ ಅವ್ರು ಹೇಳಿದ್ರು. ಆ ಕಮೆಂಟ್ ನೋಡ್ಕೇಸಿಂದ ಅವರು ಚಾನಲ್ ಮ್ಯಾಗ ಹೋದೆ. ನಾನು 7 8 ವಿಡಿಯೋ ಹಾಕ್ಯಾರ, ಶಾರ್ಟ್ ವಿಡಿಯೋನ ಹಾಕ್ಯಾರ, 7 8 ವಿಡಿಯೋ ಹಾಕ್ಯಾರ. ಅವ್ರಿಗೆ ಮತ್ತೆ ರಿಪೀಟ್ ಕಮೆಂಟ್ ಮಾಡಿದೆ ನಾನು, ಇಂದಿನ ನಾಳೆ ನಿಮ್ಮ ಚಾನಲ್ಗೆ ಏನಾದರೂ ತ್ರಾಸ ಆದ್ರೆ ಮತ್ತೊಮ್ಮೆ ಬಂದು ಇಲ್ಲಿ ಕಮೆಂಟ್ ಮಾಡಿರಿ, ನಾನು ಹೇಳಿದ್ದು ಕರೆ ಐತಿ ಸುಳ್ಳು ಐತೆ ಅಂತ ಅವ್ರು ಕಮೆಂಟ್ ಮಾಡಿದೆ. ನಿಮ್ಮ ಚಾನಲ್ ಮೊನಿಟೈಸ್ ಯಾಕೆ ಆಗೋದಿಲ್ಲ ಅಂದ್ರೆ ಬೇರೆಯವ್ರ ವಿಡಿಯೋಸ್ಗಳನ್ನು ನೀವು ಹಾಕ್ತಾ ಇದ್ದೀರಿ, ಬೇರೆಯವ್ರ ವಿಡಿಯೋಸ್ಗಳನ್ನು ಹಾಕೋದನ್ನು ತಪ್ಪಿಸ್ಬಿಡ್ರಿ, ಮ್ಯೂಸಿಕನ್ನು ಯೂಸ್ ಮಾಡಬೇಡಿ, ಜಾನಪದ ವಿಡಿಯೋಸ್ಗಳನ್ನು ಯೂಸ್ ಮಾಡಬೇಡ್ರಿ. ಮತ್ತು ಇಲ್ಲಿ ನೋಡ್ರಿ ಏನದ ವಾಯ್ಸ್ನೂ ಅದ. ಯಾವುದಾದ್ರೂ ಮ್ಯೂಸಿಕ್ ಇದ್ರೆ ಮ್ಯೂಸಿಕ್ ಪಾಡ ಇದ್ದಿದ್ರೆ ಬೇರೆ ಎಲ್ಲಾದರೂ ನೀವು ಸ್ಟೇಜ್ ಪ್ರೋಗ್ರಾಮ್ದ ಮತ್ತೊಬ್ರು ಆ್ಯಕ್ಟಿವಿಟಿ ಮಾಡಾಕ್ತಾರೆ, ನಿಮ್ದು ಏನು ವ್ಯಾಲ್ಯೂ ಇಲ್ಲ ಅದರೊಳಗಂದ್ರೆ ಆ ವಿಡಿಯೋಗಳನ್ನು ಡಿಲೀಟ್ ಮಾಡಿರಿ, ನಿಮ್ಮ ಚಾನಲ್ ಮೊನಿಟೈಸ್ ಆಕೈತಿ. ಸರ್ ಮೂವಿ ಸಾಂಗ್ಸ್ ಅಪ್ಲೋಡ್ ಮಾಡೋ ಥರ ಮ್ಯೂಸಿಕ್ ಚಾನಲ್ ಮಾಡಬೇಕಂದ್ರೆ ಹೆಂಗಂತ ತಿಳಿಸ್ರಿ ಪ್ಲೀಸ್. ಅವ್ರ ಮೂವಿ ಅಪ್ಲೋಡ್ ಚಾನಲ್ಗೆ ಯೂಟ್ಯೂಬ್ ಮೇಲೆ ಮೂವಿ ಹ್ಯಾಂಗೆ ಅಪ್ಲೋಡ್ ಮಾಡಬೇಕು ಅಂತ ಹೇಳಿದ್ರೆ ಅದು ಸ್ಪ್ಯಾಮ್ ಆಗುತ್ತೆ ಮತ್ತು ಕಮ್ಯುನಿಟಿ ಗೈಡ್ಲೈನ್ದ ಸ್ಟ್ರೈಕ್ ನನಗೆ ಬರ್ತೈತಿ. ಮೊದಲನೇ ಮಾತು ಹೇಳ್ತೀನಿ, ಮತ್ತೊಬ್ಬರದ ಮೂವಿ ತೊಗೊಂಡು ನೀವು ಅಪ್ಲೋಡ್ ಮಾಡುವಂಗಿಲ್ಲ, ಅದರಲ್ಲಿಂದ ಕಾಪಿರೈಟ್ ಸ್ಟ್ರೈಕ್ ಬರ್ತಾವೆ, ಚಾನಲ್ ಡಿಲೀಟ್ ಮಾಡ್ತಾರೆ. ಸಾಂಗ್ ಆಗಲಿ ಮೂವೀಸ್ ಆಗಲಿ ಇದು ಅಪ್ಲೋಡ್ ಮಾಡೋಂಗಿಲ್ಲ. ವಿಡಿಯೋದು ಕೂಡ ಕಂಟೆಂಟ್ ID ಕ್ಲೇಮ್ ಆಗಿರ್ತೈತಿ. ವಿಡಿಯೋನು ಕೂಡ ಎಲ್ಲಿ ಬೇಕಾದ್ರೂ ಕೂತ್ಕೇಶನ್ ನೀವು ವಿಡಿಯೋ ಹಾಕಿದ್ರು ಕೂಡ ಅವ್ರಿಗೆ ಕಂಟೆಂಟ್ ID ತೊಗೊಂಡಿರ್ತಾರೆ, ಅವ್ರಿಗೆ ಗೊತ್ತಾಗೈತಿ ಈ ಮೂವಿ ಈ ಚಾನಲ್ದಿಂದ ಈ ಜಿಮೇಲ್ ಐಡಿಯಿಂದ ಬಂದೈತಿ, ಇವರಿಗೆ ಸ್ಟ್ರೈಕ್ ಕೊಡಬೇಕಂತ ನಿಮ್ಮ ಚಾನಲ್ ಡಿಲೀಟ್ ಮಾಡ್ತಾರೆ. ಮ್ಯೂಸಿಕ್ ಅಂದರೆ ಯಾವುದೇ ಸಿನಿಮಾದ ಪಾಡ ಇರಲಿ ಅದಕ್ಕೂ ಕೂಡ ಕಂಟೆಂಟ್ ಕ್ಲೇಮ್ ID ಮಾಡಿರ್ತಾರೆ. ಆ ಸಾಂಗ್ಗಳು ತೊಗೊಂಡು ನೀವು ಮಾಡಿದರೆ ಕೂಡ ನಿಮ್ಗೆ ಕ್ಲೇಮ್ ಮತ್ತು ಕಾಪಿರೈಟ್ ಸ್ಟ್ರೈಕ್ ಬರ್ತೈತಿ. ಯಾವುದೇ ಮ್ಯೂಸಿಕ್ ತೊಗೊಂಡು ನೀವು ಅಪ್ಲೋಡ್ ಮಾಡಿ ಅದ್ರ ಮೇಲೆ ನೀವು ದುಡ್ಡು ಅರ್ನಿಂಗ್ ಮಾಡುವಂಗಿಲ್ಲ. ಅದು ಕಮರ್ಷಿಯಲಿ ಬರ್ತೈತಿ. ಕಮರ್ಷಿಯಲಿ ನೀವು ಯೂಸ್ ಮಾಡೋಂಗಿಲ್ಲ, ಆ್ಯಸ್ ಅ ಹಾಬಿಗೋಸ್ಕರ ನೀವು ಯೂಸ್ ಮಾಡ್ಬೋದು, ಅದರಿಂದ ದುಡ್ಡು ಅರ್ನಿಂಗ್ ಮಾಡೋಕ್ಕಾಗಲ್ಲ. ಅಚ್ಚಿಸು ಮೈಸೂರು ಸರ್, ಈ ವಿಡಿಯೋದಲ್ಲಿ ಕೂಡ ನನ್ನ ಚಾನಲ್ ಚೆಕ್ ಮಾಡಿಲ್ಲ, ಪ್ಲೀಸ್ ಚೆಕ್ ಮಾಡಿ ಹೇಳಿ ಸರ್. ನಾನು ನಂದು ಏನು ಹೇಳ್ತಾರೆ ಅಂತ ಕಾಯ್ತಾ ಇದ್ದೆ ಆದರೆ ನನ್ನ ಕಮೆಂಟ್ ಶೋನೂ ಆಗಲಿಲ್ಲ, ನಿಮ್ಮಿಂದ ಉತ್ತರನೂ ಬರಲಿಲ್ಲ. ವೆರಿ ಡಿಸಪಾಯಿಂಟ್ ಫೀಲ್ ಆಯಿತು ಸರ್. ನೋ ಪ್ರಾಬ್ಲಮ್. ನಿಮ್ಮ ಚಾನಲ್ ಏನು ಚೆಕ್ ಮಾಡ್ಬೇಕ್ರಿ? ನಿಮ್ಮ ಚಾನಲ್ ಎಲ್ಲಿ ಐತದು ನೋಡೋಣ. ನಿಮ್ಮ ಕಮೆಂಟ್ ಯಾಕೆ ಇಲ್ಲಿ ಬರ್ತಾ ಇಲ್ಲ ಅಂತ ಅದು ತಿಳಿಲಾಗತ್ತೀನಿ ನಾನು. ನಿಮ್ಮ ಕಮೆಂಟ್ ಕೆಳಗೆ ಬರ್ತಾ ಇಲ್ಲ, ನನಗೆ ಚಾನಲ್ದ ಲಿಂಕ್ ಇಲ್ಲಿ ಸಿಗ್ತಾ ಇಲ್ಲ ನಿಮ್ಮದು. ಇಲ್ಲಿ ಆಗಲೇ ಹೇಳಿದಲ್ಲ ನಿಮಗೆ, ಇಲ್ಲಿ ಆ ಮಹಾನುಭಾವರು ಇಲ್ಲಿ ಅದಾರ, ನಿಮ್ಮ ಪ್ರೀತಿಯ ಗೆಳೆಯ ಅಂತ ಇವ್ರ ಚಾನಲ್ ಹೆಸರದ. ಇವರು ಫಾರ್ ಯು ಕೈಂಡ್ ಇನ್ಫಾರ್ಮೇಷನ್ ವಿ ಕ್ಯಾನ್ ಯೂಸ್ ಲಾಟ್ಸ್ ಆಫ್ ಮ್ಯೂಸಿಕ್ ಫ್ರಾಮ್ ಯೂಟ್ಯೂಬ್ ಸ್ಟುಡಿಯೋ ಆ್ಯಪ್. ಇಟ್ಸ್ ನಾಟ್ ಕಮ್ ಅಂಡರ್ ಕಾಪಿರೈಟ್. ಡೋಂಟ್ ಯೂಸ್ ಮ್ಯೂಸಿಕ್ ಗಾಟ್ ಇಟ್ ಅಂತ ನನಗೆ ಚಾಲೆಂಜಿಂಗ್ ಮಾಡ್ದಂಗೆ ಅವ್ರು ಹೇಳ್ಯಾರ. ಮತ್ತು ಹೇಳ್ತೀನಿ ಸರ, ನಿಮ್ಮ ಚಾನಲ್ನಾಗ ಹೋಗಿ ಕೂಡ ನೋಡಿದೆ ನಾನು, ನಿಮ್ಮ ಪ್ರೀತಿಯ ಗೆಳೆಯ ಅಂತ ಇವ್ರ ಚಾನಲ್ ಅದ. ಇವರು ಶಾರ್ಟ್ನಾಗ ಬೇರೆಯವ್ರದ್ದು ವಿಡಿಯೋದ ಮೇಲೆ ರಿಯಾಕ್ಷನ್ನು ಕೂಡ ಮಾಡ್ಯಾರ, ಶಾರ್ಟ್ ಸಾಂಗ್ ಮ್ಯಾಗ ರಿಯಾಕ್ಟ್ ಕೂಡ ಮಾಡ್ಯಾರ, ಮತ್ತು ಡೈಲಾಗ್ಗಳು ಹೇಳಿದ್ರೆ ಅದರ ಹಿಂದೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ನೀಡಿದ್ರೆ ನೋ ಪ್ರಾಬ್ಲಮ್. ಡೈಲಾಗ್ಗಳು ಹೇಳಿಲ್ಲ, ಬರೀ ಮ್ಯೂಸಿಕ್ ಇದ್ರೆ ಕೂಡ ಅದಕ್ಕೆ ಪ್ರಾಬ್ಲಮ್ ಆಕೈತಿ. ಹಿಂದಿನ ನಾಳೆ ಒಂದು ಕೆಲಸ ಮಾಡಿರಿ, ಒಂದು 100-200 ವಿಡಿಯೋ ಮಾಡಿರಿ, ಮ್ಯೂಸಿಕ್ ಹಾಕಿ. ಬರೀ ನಿಮ್ದು ಆ್ಯಕ್ಟಿವಿಟಿ ಏನೂ ಮಾಡಬೇಡ್ರಿ, ನೀವು ಡೈಲಾಗ್ ಎಲ್ಲ ಕೊಡಬೇಡ್ರಿ, ನೀವು ಬರೀ ಮ್ಯೂಸಿಕ್ ಹಾಕಿ ವಿಡಿಯೋಸ್ಗಳು ಮಾಡಿರಿ. ನಿಮ್ದು ಕ್ಯಾಮ್ರಾ, ನಿಮ್ದು ಫೋಟೋ, ನಿಮ್ದು ವಿಡಿಯೋ, ನಿಮ್ದು ಮೊಬೈಲ, ನಿಮ್ದು ಕ್ರಿಯೇಟಿವಿಟಿ. ಆದರೆ ನೀವು ಫೇಸ್ ತೋರಿಸ್ಲಾರ್ದ ಏನಾದರೂ ವಿಡಿಯೋ ಮಾಡಿ ಮ್ಯೂಸಿಕ್ ಹಚ್ಚಿಕೇಶನ್ ಅದು ಅಪ್ಲೋಡ್ ಮಾಡಿರಿ. ಚಾನಲ್ ಮೊನಿಟೈಸ್ ಆಗಿ ಬಂದಾಗ ನನಗೆ ಫೋನ್ ಮಾಡಕತ್ತೀರಿ, ನಿಮ್ಮ ಚಾನಲ್ ಮೊನಿಟೈಸ್ ಆಗ್ತೈತೋ ಇಲ್ಲೋ ಅಂತ. ಆಮೇಲೆ ನನಗೆ ಕಮೆಂಟ್ ಮಾಡಿರಿ, ಅದಕ್ಕೂ ರಿಪ್ಲೈನೂ ಕೂಡ ನಿಮಗೆ ಕೊಟ್ಟಿದ್ದೀನಿ.
ಇನ್ನೊಬ್ರು ಹೇಳ್ತಾರೆ ಸರ್ ಕೆಟ್ಟ ಪದ ಯೂಸ್ ಮಾಡಿದರೆ ಏನಾಗುತ್ತೆ ಹಂಗೆ ನನಗೆ ಚಾನಲ್ ಚೆಕ್ ಮಾಡ್ತೀರಾ. ನಿನ್ನ ಚಾನಲ್ ಕೂಡ ಇಲ್ಲಿ ಚೆಕ್ ಮಾಡಿಂತಮ್ಮ. ನೀವು ಮೊನ್ನೆ ದರ್ಶನ್ ಜೊತೆ ಏನು ಒಂದು ಇದು ಕಾಂಡ ಆಯ್ತಲ್ಲ ದರ್ಶನ್ ಅವ್ರ ಜೊತೆ, ಅವ್ರದ್ದು ಕಾಲ್ ರಿಕಾರ್ಡಿಂಗ್ ಏನು ಸಿಕ್ಕೈತಿಲ್ಲ, ದರ್ಶನ್ ಏನು ನಡೆದಿತ್ತಲ್ಲ ಪೊಲೀಸ್ ಕಂಪ್ಲೇಂಟ್ ನಡೆದಿತ್ತಲ್ಲ, ಅದರ ಕಾಲ್ ರಿಕಾರ್ಡಿಂಗ್ ತೊಗೊಂಡು ನೀ ಹಾಕಿದ್ದಿ ಅಂತೂ ಹಾಕಬಾರ್ದು. ಅದು ಇಂದಿನ ನಾಳೆ ಗೊತ್ತಾದರೆ ಸೈಬರ್ ಕ್ರೈಮ್ಗೆ ಆಗಲಿ ಮತ್ತೊಬ್ಬರಿಗೆ ಆಗಲಿ ಮತ್ತೊಬ್ಬರ ಪ್ರೈವೇಸಿ ಬಗ್ಗೆ ನೀನು ಪ್ರೈವೇಸಿ ಬಗ್ಗೆ ನೀನು ಡಿಸ್ಟರ್ಬ್ ಮಾಡಿದ್ಯಾ ಅಂತ ನಿನ್ನ ಮೇಲೆ ಸೈಬರ್ ಕ್ರೈಮ್ದವರು ಕೂಡ ನಿನ್ನ ಮೇಲೆ ಕಂಪ್ಲೇಂಟ್ ಆಗ್ಬೋದು. ಅಂಥ ವಿಡಿಯೋಗಳು ಡಿಲೀಟ್ ಮಾಡು. ಮತ್ತೊಬ್ಬರದ ಕಾಲ್ ರಿಕಾರ್ಡಿಂಗ್ ನೀವು ತೊಗೊಂಡು ಹಾಕುವಂಗಿಲ್ಲ. ಏರ್ಟೆಲ್ ಆಗಲಿ ಜಿಯೋ ಆಗಲಿ ಬೇರೆ ಇದು ಸಿಮ್ ಕಂಪ್ನಿಯವ್ರುಗಳಾಗಲಿ ನಾವು ಮಾತಾಡಿದಂಥ ದಿನ ಕಾಲ್ ಏನು ಬೇರೆಯವ್ರಿಗೆ ಮಾತಾಡ್ತೇವಲ್ಲ ಆ ನಮ್ಮ ಕಾಲು ಕೂಡ ಸರ್ವರ್ನಲ್ಲಿ ರೆಕಾರ್ಡ್ ಇರ್ತೈತಿ. ಆದರೆ ಅದು ಪ್ರೈವೇಸಿ ಮತ್ತೊಬ್ಬರಿಗೆ ಅದು ತೋರಿಸಂಗಿಲ್ಲ. ನೀವು ಕೂಡ ಮತ್ತೊಬ್ಬರದ ಪ್ರೈವೇಸಿ ಅವರು ಎಷ್ಟೇ ಕ್ರಿಮಿನಲ್ ಇರಲಿ, ಎಷ್ಟು ಚಲೋದಿರಲಿ, ಎಷ್ಟು ಕೆಟ್ಟವ್ರಿರಲಿ, ಎಷ್ಟೇ ಏನೇ ಇರಲಿ ಅವ್ರದ್ದು ಕಾಲ್ ರಿಕಾರ್ಡಿಂಗ್ ತೊಗೊಂಡು ನೀವು ವೈರಲ್ ಮಾಡುವಂಗಿಲ್ಲ. ನಿಮ್ಮ ಕಡೆ ಅಥಾರಿಟಿ ಇಲ್ಲ. ಅದು ಮತ್ತೊಬ್ಬರದ ಪ್ರೈವೇಸಿ ಮಾತುಗಳನ್ನು ತೊಗೊಂಡು ಸೋಷಿಯಲ್ ಮೀಡಿಯಾಗೆ ಹಾಕಿ ಅದಕ್ಕೆ ವೈರಲ್ ಮಾಡೋದು, ಅದಕ್ಕೆ ಮಂದಿಗೆ ತೋರಿಸೋದು ಅಥಾರಿಟಿ ನಿಮಗಿಲ್ಲ. ನೀವೇನು ಪ್ರೆಸ್ದವರು ಇಲ್ಲ, ಏನೂ ಇಲ್ಲ. ಪ್ರೆಸ್ದವರು ಕೂಡ ಮಾಡಬೇಕಾದ್ರೆ ಭಾಳಷ್ಟು ಯೋಚನೆ ಮಾಡಿ ಅದಕ್ಕೆ ಮಾಡ್ತಾರೆ. ಅದು ಶಬ್ದಗಳನ್ನು ನಾವು ಹೇಳಬಾರ್ದು. ಅಷ್ಟೆಲ್ಲ ಬೈದಿದ್ದೆಲ್ಲ ನೀವು ಕೂಡ ಇಲ್ಲಿ ಹಾಕಿದ್ದೀರಿ, ಅದು ತಪ್ಪು. ನಿಮ್ಮ ಚಾನಲ್ ನಾವು ಚೆಕ್ ಮಾಡಿಲ್ಲ, ನೀನು ರಾತ್ರಿ ಚೆಕ್ ಮಾಡಿ ಈಗ ಕಮೆಂಟ್ ಬಂದಿದ್ದ ಮುಂದೆ ನಿಮಗೆ ನಾನು ತಿಳಿಸ್ಲಾಕತ್ತೀನಿ. ಸೊ ಈಗಿನ ಕಮೆಂಟ್ ಇಷ್ಟೇ ಗೆಳೆಯರೇ. ಭಾಳಷ್ಟು ಯಾರ್ಯಾರು ಕಮೆಂಟ್ ಉಳ್ದೈತಿ ಹೇಳ್ರಿ ಮತ್ತೊಮ್ಮೆ. ಯಾಕಂದ್ರೆ ಭಾಳ ಉದ್ದು ವಿಡಿಯೋ ಮಾಡಿದ್ರು ಕೂಡ ಮಜಾ ಬರೋಂಗಿಲ್ಲ, ಭಾಳ ಉದ್ದು ವಿಡಿಯೋ ಮಾಡಿದ್ರು ಕೂಡ ನೀವು ನೋಡೋಂಗಿಲ್ಲ. ಶುಭನ ಮುಂದಿನ ಒಂದು ಒಳ್ಳೊಳ್ಳೆ ವಿಡಿಯೋದೊಂದಿಗೆ. ಅಲ್ಲಿ ತನಕ ನಮಸ್ಕಾರ. ಜವಾರಿ ಮಂದಿಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ.